ಏನು ಕಾಣಿಸಲ್ಲ ಅಂತಾರೆ. ನೀನು ಅದೇ ಅಂತ ಇವತ್ ನಿರೂಪಿಸ್ಬಿಟ್ಟಿಯಲ್ಲೋ. ಏನ್ ಮಾಯಾ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಅವ್ರು ಇನ್ನೂ ಮಾತಾಡ್ತಾನೆ ಇದಾರೆ. ಕತ್ತಿಡ್ದು ಹೊರಗ್ ದಬ್ಬೋ. ಬಂದು ಬೀಳುವ ಮಳೆ ಹನಿಯು ಸೇರೋ ಸ್ಥಳ ಯಾರು ಬಲ್ಲೋರು, ನೂರು ಬಂಧ ಅನುಬಂಧ. ನಿಮ್ಮಂತವ್ರು ಬದುಕಿರೋದಕ್ಕಿಂತ ಯಾವ್ದಾರು ಕೆರೆಗೋ ಬಾವಿಗೋ ಹೋಗಿ ಬಿಟ್ಟು ಸಾಯ್ರಿ. ಪುಷ್ಪ, ಏನ್ ನೋಡ್ತಾ ಇದೆಯಾ? ಅಯ್ಯೋ ಪುಷ್ಪ! ಅಮ್ಮ ಅಮ್ಮ, ಯಾವುದೇ ಕಾರಣಕ್ಕೂ ಈ ತರ ನಿರ್ಧಾರ ತಗೋಬೇಡಿ ಅಮ್ಮ. ಅಮ್ಮ, ನನ್ ಮಾತು ಕೇಳಿಸ್ಕೊಳ್ಳಿ. ನಿಂತ್ಕೋ ಪುಷ್ಪ, ಹೋಗ್ಬೇಡ. ಪುಷ್ಪ! ಅಮ್ಮ! ಯಾಕ್ರೆ ಹಿಂಗೆ ಕಿರ್ಚಾಡ್ತಿದ್ದೀರಾ? ನೀರ್ ಬಂದಿದ್ಯಾ ನೋಡ್ತೀನಿ ಬಾವಿನಲ್ಲಿ. ಅಯ್ಯಯ್ಯೋ, ಪುಷ್ಪಕ್ಕನ್ನು ಶಾಂತಾಗ ಬಾವಿಗೆ ಬಿದ್ದೋಗಿದ್ದಾರೆ. ಬನ್ನಿ ಅಣ್ಣ ಅಕ್ಕ ಎಲ್ಲ ಬನ್ನಿ, ಬಿದ್ದೋಗಿದ್ದಾರೆ. ಬನ್ನಿ ಬೇಗ ಬನ್ನಿ. ಅಯ್ಯಯ್ಯೋ ಬನ್ನಿ ಬೇಗ, ಎಲ್ಲಾರು ಓಡ್ ಬನ್ರಿ. ಶಾಂತಮ್ಮನ ಪುಷ್ಪಮ್ಮ ಬಾವಿ ಬಿದ್ದೋಗಿದ್ದಾರೆ. ಬೇಗ ಬನ್ನಿ ಬೆಳ್ಳಿಂಗ್ ಕರ್ಕೊಂಡು. ಅಯ್ಯೋ ಬೆಳ್ಳಿ, ಪುಷ್ಪನ ಶಾಂತಕನ್ನು ಹೋಗ್ಬಿಟ್ರಂತೆಲ್ಲ ನೀರು ಬಿದ್ದು. ಅಯ್ಯೋ ಅಣ್ಣ, ಪುಷ್ಪಕ್ಕನ್ನು ಶಾಂತಾಗ ಬಿದ್ಬಿಟ್ಟ ನೋಡ್ರಣ್ಣ. ಜೀವ ಇರ್ಬೋದು, ಆತ್ಮ ಕರ್ಕೊಂಡು ಹೋಗ್ರಣ್ಣ. ಪುಷ್ಪಕನ ಶಾಂತಕ ಬಾವಿ ಸೋತ ಬಿಡ್ತಾರೆ, ಓಡ್ಬಂದ್ರೆ. ಪುಷ್ಪಕನ ಶಾಂತಕ ಬಾವಿ ಸೋತ ಬಿಡ್ತಾರೆ, ಓಡ್ಬಂದ್ರೆ ಓಡ್ಬಂದ್ರೆ. ಬೆಳ್ಳಿ ಬೆಳ್ಳಿ, ಇದ್ಯಾಕಕ್ಕ, ಏನಾಯ್ತು? ಅಯ್ಯೋ ಗಾಬರಿ ಆಗಿದ್ದೀರಾ? ಏನು ಅಂತ ಹೇಳವ, ನಿಮ್ಮಮ್ಮನೂ ನಿಮ್ಮ ಅಜ್ಜಿನೂ, ಅಮ್ಮನೂ ಅಜ್ಜಿನೂ, ನಿಮ್ಮಮ್ಮನೂ ನಿಮ್ಮ ಅಜ್ಜಿನೂ ನೀರು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವ್ರು ಕಣವ. ಬೆಳ್ಳಿ, ಹಲೋ, ಏನಾಯ್ತು ಅತ್ತೆಗೇನಾಯ್ತು? ಮುತ್ತು ಮುತ್ತು, ಅತ್ತೇನೋ ಅಜ್ಜಿ ಸತ್ತೋದ್ರಂತಪ್ಪ. ಮುತ್ತು, ಪುಷ್ಪ, ಅತ್ತೆ ಅಜ್ಜಿ ಸಾವು ನಾನೇ ಕಾರಣ ಉಣ್ಣಲ್ಲಪ್ಪಯ್ಯ. ಅಯ್ಯೋ ಶಾಂತತ್ತೆ, ಪುಷ್ಪ, ನನ್ ಬೆಳ್ಳಿಗೆ ಹೇಗ್ ಮುಖ ತೋರಿಸ್ಲಿ, ಹೇಗ್ ಅವಳನ್ನ ಸಮಾಧಾನ ಮಾಡ್ಲಪ್ಪಯ್ಯ. ಅಯ್ಯೋ ನನ್ ತಂಗಿ ಪುಷ್ಪ. ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಅರಡಿ, ಅತ್ತೇನೋ ಅಜ್ಜಿ ಬಾವಿಗೆ ಬಿದ್ದು ಸತ್ತೋದ್ರಂತ. ಅರಡಿ, ಅಮ್ಮ, ಅಜ್ಜಿ. ನನ್ ಬೆಳ್ಳಿಗೆ ಮುಖ ತೋರಿಸ್ಲಿ, ಹೇಗ್ ಅವಳನ್ನ ಸಮಾಧಾನ ಮಾಡ್ಲಿ ಅಪ್ಪಯ್ಯ. ಅಪ್ಪಯ್ಯ, ನಾನು ಅತ್ತೆ ಅಜ್ಜಿ ನೋಡ್ಬೇಕು.
ಮಾತಾಡಿ ಅತ್ತೆ. ಅತ್ತೆ ನಾನು ಮುತ್ತು ಬಂದಿದ್ದೀನಿ, ಮಾತಾಡಿ ಅತ್ತೆ. ಅತ್ತೆ ಅಜ್ಜಿ, ಅತ್ತೆ ನಾನು ಮುತ್ತು ಬಂದಿದ್ದೀನಿ, ಮಾತಾಡಿ ಅತ್ತೆ. ಅತ್ತೆ ಪುಷ್ಪ 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 ಏನಾಯ್ತಮ್ಮ ನಿನಗೆ? ಮಾತಾಡಮ್ಮ, ಮಾತಾಡು ಮಾತಾಡು, ನಿನಗೇನು ಆಗಿಲ್ಲ. ನೋಡು ಅಮ್ಮ ಮಾತಾಡ್ತಾನೆ ಇಲ್ಲ. ಒಂದ್ಸರಿ ನನ್ನ ಹತ್ರ ಮಾತಾಡೋಕೆ ಹೇಳು ಹರಡಿ. ಅತ್ತೆ ಏನಾಯ್ತತ್ತೆ? ಅಣ್ಣ ಅತ್ತೆಗೆ ಏನಾಯ್ತಣ್ಣ? ಅಮ್ಮ ಎದ್ದೇಳಮ್ಮ, ಅಮ್ಮ ನನ್ನ ಹತ್ರ ಮಾತಾಡಮ್ಮ. ಮಾಮ 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 ನೋಡಿ ಮಾಮ, ಅಮ್ಮ ಹಾಗೆ ಮಲ್ಕೊಂಡಿದ್ದಾರೆ. ಮಾಮ ನನ್ನ ಅಮ್ಮ ಹೇಳಿದಾಗ ಕೇಳ್ತೀನಿ ಅಂತ ಹೇಳಿ ಮಾವ. ಅಮ್ಮನ ವಾಪಸ್ ಬರೋಂಗ್ ಮಾಡಿ ಮಾವ. ಅಮ್ಮ ನನ್ನ ಹತ್ರ ಮಾತಾಡೋಂಗ್ ಮಾಡಿ ಮಾವ. ನನ್ನ ಅನಾಥೆ ಮಾಡೋದು ಮಾವ. ನೀನು ಅನಾಥೆ ಅಲ್ಲ ಬಿಡ್ಲಿ, ಅನಾಥೆ. ಮಾವ ಅಮ್ಮ ಹೇಳ್ದಾಗ ಕೇಳಿದ್ದಿದ್ರೆ ಇವತ್ತಮ್ಮ ಉಳಿತಿದ್ರು ಮಾವ. ಅವರು ನನ್ನಿಂದ ಕಿತ್ಕೊಳ್ಳೋ ಒಂದು ನಾನೇ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಮಾವ. ಇಲ್ಲ ಬೆಳ್ಳಿ, ಅತ್ತೆ ಸತ್ತಿದ್ ನನ್ನಿಂದ ಬೆಳ್ಳಿ, ನೀನಿಂದ ಅಲ್ಲ. ಇದಕ್ಕೆಲ್ಲ ಕಾರಣ ನಾನು ಬೆಳ್ಳಿ, ನೀನಲ್ಲ. ಮಾವ ನಾನು ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಿಮ್ಮ ಮನೆಗೆ ಹೋದ್ರು. ನಿಮ್ಮ ಹತ್ರ ಮಾತಾಡ್ಕೊಂಡು ಮನೆಗೆ ವಾಪಸ್ ಬರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಈ ತರ ಮಾಡದೇ ಇರೋ ಜಾಗಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಯಾವಾಗ್ಲೂ ಏನಾದ್ರೂ ನನಗೆ ಸಮಾಧಾನ ಮಾಡ್ತಿದ್ದವ್ರೆ ಅವರು. ಆದ್ರೆ ಈಗ ಅವರೇ ಈ ತರ ಮಾಡ್ಕೊಂಡಿದ್ದಾರೆ ಮಾವ. ನನ್ನ ನೋಡಕ್ ಬಂದವ್ರು ಯಾಕತ್ತೆ ಈ ರೀತಿ ಮಾಡ್ಕೊಂಡ್ರಿ? ನಾನು ಆಡಿದ ಮಾತಿಂದ ನಿಮ್ಗೆ ಇಷ್ಟೊಂದು ನೋವಾಗುತ್ತೆ, ನೀವು ಈ ರೀತಿ ಕೆಲಸ ಮಾಡ್ಕೊಳ್ತೀರಾ ಅಂತ ಗೊತ್ತಿದ್ರೆ ನಾನು ನಿಜವಾಗ್ಲೂ ಆ ಥರ ಮಾತಾಡ್ತಿರ್ಲಿಲ್ಲ ಅತ್ತೆ, ಮಾತಾಡ್ತಿರ್ಲಿಲ್ಲ. ನಿಮ್ ನೋವು ನಾನೇ ಕಾರಣ ಅಂತಾನು ಹೇಳಿಲ್ವಲ್ಲ ಅತ್ತೆ. ಯಾಕತ್ತೆ ಹಿಂಗ್ ಮಾಡಿದ್ರಿ? ಯಾಕೆ? ಅವಳು ಕಣ್ಣೀರು ಒರ್ಸಕ್ಕಾದ್ರೂ ಮತ್ತೆ ವಾಪಸ್ ಬನ್ನಿ ಅತ್ತೆ. ಮಾತಾಡಿ ಅತ್ತೆ. ಮಾಯಕ ಮಾಯಕ ನೋಡಿ ಮಾಯಕ, ಅಮ್ಮ ಅಜ್ಜಿ ಇಬ್ರು ಹೇಗ್ ಮಾಡ್ಕೊಂಡಿದ್ದಾರೆ ಅಂತ. ಸರಿ ಅವ್ರು ವಾಪಸ್ ಬಂದ ಹತ್ರ ಮಾತಾಡಕ್ ಹೇಳಿ ಮಾಯಕ. ಅವ್ರಿಬ್ರಿಲ್ಲ ಆದ್ರೆ ನನ್ ಜೀವಂತವಾಗಿ ಉಳಿಯಕ್ ಆಗಲ್ಲ ಮಾಯಕ. ಬೆಳ್ಳಿ ಬೆಳ್ಳಿ, ಅಮ್ಮ ಅಜ್ಜಿ ಇಬ್ರು ದೇವ್ರ ಹತ್ರ ಹೋಗಿದ್ದಾರೆ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರನ್ನೇ ಬೇಕು ಕರ್ಕೊಡೋದು ಬೆಳ್ಳಿ. ನಿನಗೆ ನಾವೆಲ್ಲ ಇದೀವಲ್ಲ, ಅಳ್ಬೇಡ ಬೆಳ್ಳಿ, ಸಮಾಧಾನ ಮಾಡ್ಕೊ. ಅಮ್ಮ ಅಮ್ಮ ನನ್ನ ಹತ್ರ ಒಂದ್ಸರಿ ಮಾತಾಡಮ್ಮ. ಅಮ್ಮ ಒಂದ್ಸರಿ ನನ್ನ ಹತ್ರ ಮಾತಾಡಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ಒಂದ್ಸರಿ ನನ್ನ ಹತ್ರ ಮಾತಾಡಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ನನಗೇನಾದ್ರೂ ನೀನೇ ಮೊದಲು ಮುಂದೆ ಬರ್ತಿದ್ದೆ, ಈಗ ನನ್ನಿಂದ ದೂರ ಹೋಗಿದ್ಯಲ್ಲಮ್ಮ. ಇಷ್ಟು ಬೇಗ ನಿನಗೆ ಮಗಳು ಬೇಡವಾಗೋದ್ಲಮ್ಮ. ಅರಡಿ ಮಗಳ ಹತ್ರ ಮಾತಾಡಕ್ ಹೇಳು.
ಎದ್ದೇಳಮ್ಮ. ಯಾಕಮ್ಮ ಈ ಮಗಳಿಂದ ದೂರ ಹೋದೆ? ಅಮ್ಮ ಮಾತಾಡಮ್ಮ. ಅಮ್ಮ ನೀನ್ ಬೇಡಮ್ಮ. ಅಮ್ಮ ಒಂದೇ ಒಂದ್ಸಲ ಕಣ್ಬಿಟ್ಟು ನೋಡು ಪುಷ್ಪ. ಬಸವಣ್ಣ, ಇನ್ನೂ ಎಷ್ಟೊತ್ತು ಅಂತ ಹಿಂಗೆ ಇಟ್ಕೊಂಡಿರಾ? ಮಕ್ಕಳೆಲ್ಲ ಅಳ್ತಾವೆ, ಬಿಸಿಲು ಬೇರೆ ಜಾಸ್ತಿ ಆಯಿತು. ಏನೋ ಒಂದು ವ್ಯವಸ್ಥೆ ಮಾಡಿ. ಇಲ್ಲಣ್ಣ, ಬೆಳ್ಳಿ ತಂಗಿ ಊರಿಂದ ಬರಬೇಕು. ಬಂದ ನಂತರ ಮುಂದಿನ ಕಾರ್ಯಕ್ರಮ. ಚಿಕ್ಕಮ್ಮ 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 ನೋಡಿ ಅಮ್ಮ ಎಂತ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ. ಮಾಯಾ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಏನೋ ಬಂದ್ರು, ಬೆಳ್ಳಿ ತಂಗಿ ಪ್ರಿಯಾನೇ ಬರ್ಲಿಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ. ನನಗೆ ಯಾರು ದಿಕ್ಕು ಚಿಕ್ಕಮ್ಮ? ನನ್ನನ್ನು ಯಾರು ನೋಡ್ಕೊಳ್ತಾರೆ? ಅಕ್ಕ ಯಾಕೆ ಹೀಗ್ ಮಾಡಿದ್ರು? ಏನಾದ್ರೂ ಕಷ್ಟ ಇದ್ರೆ ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತಲ್ಲ. ನನಗೂ ಅದೇ ಗೊತ್ತಿಲ್ಲ ಚಿಕ್ಕಮ್ಮ. ಯಾರ ಹತ್ರನೂ ಹೇಳ್ಕೊಳ್ದೆ ಈಗ ದೂರ ಹೋಗಿದ್ದಾರೆ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಇಷ್ಟಕ್ಕೆಲ್ಲ ನಾನೇ ಕಾರಣ ಚಿಕ್ಕಮ್ಮ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ ಬೀಳಿ. ಅಮ್ಮ ಅಜ್ಜಿ ಆಯ್ಸಿದ್ದಿದ್ದೆ ಅಷ್ಟು ಅಂತ ಕಾಣುತ್ತೆ. ಆ ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ. ಅವನು ಕಟಕ ಅಂತ ಗೊತ್ತು, ಆದರೆ ನಿನ್ನನ್ನು ಒಂಟಿ ಮಾಡೋಷ್ಟು ಕಟಕ ಅಂತ ಗೊತ್ತಿರಲಿಲ್ಲಮ್ಮ. ಚಿಕ್ಕಮ್ಮ, ಪ್ರಿಯಾ ಇಲ್ಲಿ ಬರ್ಲಿಲ್ವಾ? ಅವಳನ್ನ ಕರ್ಸ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ವಿ, ಆದರೆ ಅವಳ ಫೋನಿಗೆ ಸಿಗ್ಲಿಲ್ಲಮ್ಮ. ಪರವಾಗಿಲ್ಲ ಬಿಡಿ ಚಿಕ್ಕಪ್ಪ. ಅಮ್ಮನ ಸ್ಥಿತಿ ನೋಡಿದ್ರೆ ಅವಳ ಕೈ ತಡ್ಕೊಳಕ್ ಆಗ್ತಿರ್ಲಿಲ್ಲ. ದೂರ ಇದ್ರೆ ಅವಳಿಗೂ ನೋವು ಕಮ್ಮಿ ಆಗುತ್ತೆ ಬಿಡಿ. ಬಸವಣ್ಣ, ಎಷ್ಟೊತ್ತು ಅಂತ ಹಿಂಗೆ ಅಳ್ಸ್ಕೊಂಡು ಕೂತ್ಕೊತೀರಾ? ಆ ಬಾಡಿ ಎತ್ತಿ ಟೈಮ್ ಆಯ್ತು, ಇನ್ನು ಪೂಜೆ ಸರ್. ನಿಮ್ ಕೈ ಮುಗ್ದು ಕೇಳ್ಕೊತೀನಿ ಅಣ್ಣ, ಬೇಡ ನಿಮ್ ಕಾಲ್ ಮುಗ್ದು ಕೇಳ್ಕೊತೀನಿ. ಒಂದು 10 ನಿಮಿಷ ನಮ್ಮಮ್ಮ ಅಜ್ಜಿ ಜೊತೆನಲ್ಲಿ ಟೈಮ್ ಆಯ್ತಮ್ಮ, ಇಷ್ಟೊತ್ತು ಮಾಡ್ಕೊಂಡ್ರೆ ಈ ಬಾಡಿ ಎಲ್ಲ ಇಲ್ಲೇ ಒಣಗ್ತಾ ಇದೆ. ಬೇಡ ಅಣ್ಣ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಮಾಮ ಹೇಳಿ ಮಾಮ, ಅಮ್ಮನ ಜೊತೆ ನಾನು 10 ನಿಮಿಷ ಮಾತಾಡ್ಬೇಕು. ಅಮ್ಮ 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 ಎದ್ದೇಳಮ್ಮ. ಅಮ್ಮ ನಿನ್ನ ಕರ್ಕೊಂಡು ಹೋಗ್ತಾರಂತಮ್ಮ. ಅಮ್ಮ ಜೊತೆ ಮಾತಾಡಮ್ಮ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೆ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ, ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ. ಎದ್ದೇಳಮ್ಮ, ಟೈಮ್ ಆಗುತ್ತೆ. ಬೇಗ ಬೇಗ ಶಾಸ್ತ್ರ ಮಾಡಿ ನೀರು ಇದು ಪೂಜೆ ಮಾಡ್ಕೊ. ಎದ್ದೇಳಮ್ಮ, ಎದ್ದೇಳು.
ನೋಡ್ರಪ್ಪ, ಪೂಜೆ ಪುಸ್ಕರ ಎಲ್ಲ ಮುಗಿದಿದೆ. ಶವಕ್ಕೆ ಬೆಂಕಿ ಇಡೋರು ಯಾರು? ಬೇಡ ಬೇಡ, ಒಂದೇ ಒಂದ್ಸರಿ ನಮ್ಮ ಅಮ್ಮ ಅಜ್ಜಿನ ನೋಡ್ಬೇಕು. ಬಿಡಿ ಬಿಡಿ, ನನ್ ಕೈ ಬಿಡಿ. ಬಿಡಿ ಬಿಡಿ ಬಿಡಿ. ಅಮ್ಮ ನಾನು ಒಂದೇ ಒಂದ್ಸರಿ ನಮ್ಮ ಅಮ್ಮ ಅಜ್ಜಿನ ನೋಡ್ಬೇಕು ಮಾವ. ಮಾವ ದಯವಿಟ್ಟು ನನಗೆ ನೋಡಕ್ ಅವಕಾಶ ಮಾಡ್ಕೊಡಿ ಮಾವ. ನೋಡಕ್ ಹೋಗ್ತೀನಿ. ಬೇಡ ಬಿಡಿ, ನಾನು ಹೋಗ್ಬೇಕು. ನೋಡ್ರಪ್ಪ, ಅಮ್ಮ ಶರ್ಮಿಳಾ, ಈಗ ಮುತ್ತುನೇ ಮುಂದೆ ನಿಂತು ಕಾರ್ಯ ಮಾಡೋದಾದರೆ ಮುತ್ತು ಬೆಳ್ಳಿಗೆ ಅಣ್ಣ ಆಗ್ತಾನೆ. ಆಗ ಯಾವುದೇ ಕಾರಣಕ್ಕೂ ಮುತ್ತು ಬೆಳ್ಳಿನ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಈಗ ನೀನೇನು ಮಾಡಬೇಕು ಅಂದರೆ, ಅರ್ಥ ಆಯ್ತು ಮಾವ. ಅಣ್ಣ, ಅತ್ತೆ ಅಜ್ಜಿ ಹೀಗೆ ಮಾಡ್ಕೋತಾರೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಕೊನೆ ವಿಧಾನ ನಡೀತಾ ಇದೆ. ನೀನೇ ಹೋಗಿ ಕೊಳ್ಳಿ ಇಡೋಣ. ಕೊನೆ ಪಕ್ಷ ಅವರಿಬ್ರು ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅತ್ತೆ ಅಜ್ಜಿ ನಿನ್ನ ಕ್ಷಮಿಸ್ದಾಗತ್ತೆ. ನೀನು ಹೇಳೋದು ಸರಿ ಇದೆ ಶರ್ಮಿಳಾ. ಆ ರೀತಿ ಆದರೂ ಅತ್ತೆ ನನ್ನ ಕ್ಷಮಿಸ್ತಾರೆ ಅನ್ಸುತ್ತೆ. ನಾನೇ ಮುಂದೆ ನಿಂತು ಎಲ್ಲ ಕಾರ್ಯನೂ ಮಾಡ್ತೀನಿ. ನಿಂತ್ಕೋ ಮುತ್ತು. ಯಾವ ಹಕ್ಕಿನ ಮೇಲೆ ಈ ಕಾರ್ಯ ನೀನು ಮಾಡ್ತಾ ಇದೀಯಾ? ಅಪ್ಪ, ನಿನ್ನಂಥ ಮಗ ಇದ್ದಾನಂತ ಸಂತೋಷ ಪಡ್ತಿದ್ದೆ. ಯಾಕಾದ್ರೂ ನಿನ್ನಂಥ ಮಗ ಹುಡ್ದ ಅಂತ ಸಂಕಟ ಪಡ್ತಿದ್ದೀನಪ್ಪ, ಸಂಕಟ ಪಡ್ತಿದ್ದೀನಿ. ಅವ್ರು ನೆಮ್ಮದಿಯಾಗಂತೂ ಸಾಯಲಿಲ್ಲ. ನೆಮ್ಮದಿಗಾದ್ರೂ ಬೂದಿ ಆಗ್ಲಿ ಬಿಡು. ಯಾವುದೇ ಕಾರಣಕ್ಕೂ ಇವ್ರ ದೇಹಕ್ಕೆ ಕೊಳ್ಳಿ ಇಡಬೇಡ. ಅಪ್ಪ ಯಾಕಪ್ಪ ಈಗೆಲ್ಲ ಮಾತಾಡ್ತಿದ್ದೀರಾ? ನೀನು ಕೊಳ್ಳಿ ಇಟ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಿನ್ನಿಂದ ಅವಮಾನ ಮಾಡಿಸ್ಕೊಂಡು ಸತ್ತಿದ್ದಾರೆ. ನಿನ್ನ ಯಾವ ಕಾರ್ಯ ಕೂಡ ಆಗಬಾರ್ದು. ಕೊಳ್ಳಿ ಇಡೋದಲ್ಲ, ಹತ್ರ ಹೋಗೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಊರಿನಲ್ಲಿ ನನ್ನ ತಂಗಿ ಚೆನ್ನಾಗಿದ್ಲು, ಏನೋ ನಡೆಯುತ್ತೆ ಅಂತ ಕರ್ಕೊಬಂದು ಇಲ್ಲಿ ಸಾಯೋಗಿ ಮಾಡಿದೆ. ಈ ಪಾಪಿ ಹಣ್ಣಿನ ಜೊತೆ ಹುಟ್ಟಿದ ತಪ್ಪಿಗೆ ನಾನೇ ನಿನಗೆ ಕೊಳ್ಳಿ ಇಡ್ತೀನಮ್ಮ.